व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। सप्तांगरूपाय स ಕೇಳಿಸ್ತಿದೀಯಾ? ಇಲ್ಲ, ಕೇಳಿಸ್ತಿಲ್ಲ. ಮಾಡಿ ಹೇಳಿದ್ರ ಬರತ್ರ ನಾನು ಮಾಡ್ಲಾ ಗೋಪಣ್ಣಗೆ? ನಮಗೂ ಕೇಳಿಸ್ತಾ ಇಲ್ಲ. ನನ್ಗೂ ಕೇಳಿಸ್ತಿಲ್ಲ. ಮಾಡ್ತೀನಿ, ಒಂದ್ ನಿಮಿಷ ಮಾಡ್ತೀನಿ. ಓಕೆ ಓಕೆ. ಕೇಳಿಸ್ತಾ ಇಲ್ಲ ದಾಸ್ರೆ. ಫೋನ್ ಮಾಡಿದ್ದೆ, ಮೋಸ್ಟ್ಲಿ ಹೆಡ್ಸೆಟ್ ಪ್ರಾಬ್ಲಮ್ ಇರ್ಬೇಕನ್ಸುತ್ತೆ ಅವ್ರದ್ದು. ಹೌದಾ? Okay, ಇದು ಕೇಳಿಸ್ತಾ ಇಲ್ಲ. ಹಲೋ ಹಲೋ. ಕೇಳಿಸ್ತಾ ಇದೆ ಗೋಪಣ್ಣ. ಕೇಳಿಸ್ತೀರಿ? ಹಾ, ಒಂದ್ ನಿಮಿಷ ಈಗ ನೋಡ್ತೀನಿ. ಹಲೋ. ಭವನಾಶಾಯ ಶ್ರೀಶಾಯ ಗುಣರಾಶೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪರಮಾತ್ಮನ ಕಾಣಬೇಕೆಂಬ ಹಂಬಲ ಪ್ರತಿಯೊಂದು ಜೀವಿಗೆ ಇರ್ತದ ಅಂತಂದ್ರೆ ಕಷ್ಟ. ತ್ರಿವಿಧ ಜೀವರಾಶಿ ಒಳಗೆ ಎರಡು ಜೀವರಾಶಿ, ರಜೋತ್ತಮ ಜೀವರಾಶಿಗಳಿಗೆ ಪರಮಾತ್ಮ ನೋಡೋ ಅವಶ್ಯಕತೆ. ಪರಮಾತ್ಮನ ಒಂದು ಜೀವರಾಶಿಗೆ ನಿಂದನೆ ಮಾಡೋದು, ಇನ್ನೊಂದು ಜೀವರಾಶಿಗೆ ನಮ್ಗೆ ಯಾರಾದ್ರೂ ಏನಪ್ಪ ದೇವತೆಗಳಾದ ದೈತ್ಯರಾದ ನಮಗ್ ಹೊಟ್ಟೆ ಮೂಟ ಸಾಕು, ನನ್ನ ಐಹಿಕ ಸುಖ ಸಾಕು ಅಂತ ಇಷ್ಟೇ ಜನ ಇರ್ತಕ್ಕಂಥವ್ರು. ಸಾತ್ವಿಕರೊಳಗ
ಭಗವಂತನ ಕಾಣಬೇಕೆಂಬ ಒಂದು ಉತ್ಸಾಹ ಇರ್ತದೆ. ಆ ಉತ್ಸಾಹ ಮೊದಲು ಅಂದ್ರೆ ಸ್ಕೂಲಿಗೆ ಹೆಸರು ಹಚ್ಚಿದಾಗ ನಾವು ಅತ್ಯಂತ ಶೀಘ್ರಗತಿಯಿಂದ ಆನಂದ ಓಡಿ ಹೋಗ್ತೀವಿ, ಗಾಡಿ ಕೊಡ್ಸೇನಪ್ಪ ಅಂತ. ಗಾಡಿಗೆ ಹೋಗ್ತೀವಿ, ಬಸ್ನಾಗ ಹೋಗ್ತೀವಿ, ಆಟೋದಾಗ ಹೋಗ್ತೀವಿ, ಹೋಗ್ಬೇಕಂತ. ಬರ್ತಾ 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 ಏನಾಗ್ತದೆ, ಬ್ಯಾಸರ ಬರ್ತದೆ. ಯಾಕಂದ್ರ ಅದರಂತೆ ಸಾಧನ ಏನಪ್ಪಾ ಅಂದ್ರ ಆ ಪರಮಾತ್ಮ ಅಷ್ಟು ಸುಲಭವಾಗಿ ನಮ್ ಕಡೆಯಿಂದ ಸಾಧನಕ್ಕೆ ಒಪ್ಪಿಸ್ಲಿಕ್ಕೆ ತಯಾರಿಲ್ಲ ಆತ. ಯಾಕಂದ್ರ ನನ್ನ ಪ್ರತಿಯೊಂದು ರೂಪದಿಂದ ಪರೀಕ್ಷೆ ಮಾಡಿ 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 ಹಣ್ಣಾಗಿ ಕೊನೆಗೆ ಸಾಕಪ್ಪ ನನಗೆ ಸಂಸಾರ ಅನ್ನಷ್ಟು ದುಃಖವನ್ನು ಕೊಟ್ಟು ಅದ್ರೊಳಗೆ ಸುಖವನ್ನು ಕೊಟ್ಟು ರಕ್ಷಣೆ ಮಾಡುತ್ತಾನೆ. ಅದು ಯಾವಾಗ ಅಂದ್ರೆ ನಾನು ಸ್ಕೂಲಿಗೆ ಹೋದ್ಮೇಲೆ ಗೊತ್ತಾಗ್ತದ. 1ನೇ ಕ್ಲಾಸ್ ಆಯ್ತು, 2ನೇ ಕ್ಲಾಸ್ ಆಯ್ತು, 3ನೇ ಕ್ಲಾಸ್ ಆಯ್ತು, SLC ಬಂದಾಗ ಅಪ್ಪ ಹೇಳ್ತಾನೆ ಇದಕ್ ಹೋಗು, ಎಲ್ಲೇ ಟ್ಯೂಷನ್ಗೆ ಹೋಗಂತ ಹೇಳ್ತಾನ. ಮ್ಯಾಥ್ಸ್ ನೋಡ್ಬೇಕು, ಸೈನ್ಸ್ ನೋಡ್ಬೇಕು. ಆ ಟೈಟ್ ಇರ್ತಕ್ಕಂತಹ ಡಿಫಿಕಲ್ಟ್ ಇದ್ದಂತ ಸಬ್ಜೆಕ್ಟ್ಗಳು ನನಗೆ ಬರ್ತಾವ. ಅದನ್ನ ಪಾಸ್ ಆಗ್ಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಅದರಂತೆ ಈ ಆಧ್ಯಾತ್ಮಿಕದೊಳಗೆ ಪ್ರತಿಯೊಂದನ್ನು ನಂಗೆ ಸಾಧನ ಅಂತ ಗೊತ್ತೇ ಆಗೋದಿಲ್ಲ. ಪ್ರತಿಯೊಂದು ಏನಪ್ಪಾ ನನ್ನ ದೇಹದಿಂದ ಕರ್ಮ ಆಗ್ತದ, ಅದೆಲ್ಲ ಹರಿಪ್ರೀತತ್ವಾಗಿ ಅನ್ನೋ ಭಾವ ನಂಗೆ ಬರೋದಿಲ್ಲ. ಅದ್ರಲ್ಲಿ ನಾನು ಹುಡುಕ್ತೀನಿ, ಇದು ತಪ್ಪು ಮಾಡಿದೆ, ಇದು ಒಪ್ಪು ಮಾಡಿದೆ, ಇದು ದುಃಖ ಮಾಡಿದೆ, ಇದು ಹಿಂಗ್ ಮಾಡಿದೆ, ಅದು ಹಂಗಾಯ್ತು ಅಂತ. ಈ ರೀತಿ ಇರೋ ಕಲ್ಕ ಇನ್ನ ಪರಮಾತ್ಮನ ನೋಡ್ಲಿಕ್ಕೆ ನನಗೆ ಚಾನ್ಸ್ ಎಲ್ಲಿಂದ ಬರ್ತದ? ಇದನ್ನ ಭಗವಂತ ಹೇಳ್ತಾನೆ, ಕೃಷ್ಣ. ಅನನ್ಯ ಚಿಂತೆಯಂತೋ ಮಾಂ ಯೋಜನಾ ಪರ್ಯೋಪಾಸ್ತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಂ ಅಂತ. ಯಾರು ನನ್ನನ್ನ ಅನವರ್ತ ಚಿಂತನೆ ಮಾಡ್ಕೊಂಡು ಹೋಗ್ತಾರ, ಪ್ರತಿಯೊಂದು ಘಳಿಗೆ ಒಳಗ ನನ್ನನ್ನು ಚಿಂತನೆ ಮಾಡಿದ್ರ, ಪ್ರತಿಯೊಂದು ಕರ್ಮದೊಳಗೆ ನನ್ನ ಚಿಂತನೆ ಮಾಡ್ತಾರ, ಅವ್ರಿಗೆ ನಾನು ಆ ಯಾವ್ದು ಬುದ್ಧಿ ಕೊಡ್ತೀನಿ ಅಂದ್ರೆ ಪರಮಾತ್ಮ ತನ್ನನ್ನ ನೋಡೋ ಹಾದಿ ಯಾವ್ದಂತ ತಿಳ್ಕೊಡ್ತಾನೆ. ಇದು ವಿಶೇಷ. ದದಾಮಿ ಬುದ್ಧಿಯೋಗ ಅನನ್ಯ ಚಿಂತೆಯಂತೋ ಮಾಂ ಯೋಜನಾ ಪರ್ಯೋಪಾಸ್ತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಂ. ಅವ್ರ ಯೋಗಕ್ಷೇಮ ಅಂದ್ರೆ ವೈಕುಂಠಕ್ಕೆ ಹೋಗ್ತಕ್ಕಂಥ ಯೋಗ, ಅದನ್ನ ಕ್ಷೇಮ ಮಾಡ್ತಾನ. ನಾವ್ ಯೋಗಕ್ಷೇಮ ಅಂದ್ರೆ ಊಟ ಅನ್ನ ಕೊಟ್ಬಿಟ್ರ ಅದಾತು, ನೀನು ಹೋಗು ಬಿಡು, ನೀ ಗುಡಿಗೆ ಹೋಗು ಬಿಡು, ಮಠಕ್ಕೆ ಹೋಗು ಬಿಡು, ನೀನು ತಂದೆ ತಾಯಿ ರಕ್ಷಣೆ ಮಾಡು ಬಿಡು, ನೀನು ಅವ್ರ ಎರಡು ವದಿ ಬಿಡು, ನೀನು ಆತ ಊಟಕ್ಕೆ ಹಾಕ್ತಾರೆ. ಊಟದ ದೊಡ್ಡ ಸಾಧನ ಅಲ್ಲ. ಯೋಗ ಅಂದ್ರ ಪರಮಾತ್ಮನ ಕಾಣ್ಲಕ್ ಬೇಕು. ಇವಾಗ ಚಕ್ರಾಬ್ಜ ಮಂಡಲ ತಗೋಬೇಕು, ಅದು ಯೋಗ ಕೊಟ್ಟದ ನಮಗೆ, ಅದು ಕ್ಷೇಮ ಆಗ್ಬೇಕು. ಇದು ಇವಾಗ ಹರಿಕಥಾನುಸಾರ ಒಂದ್ ಹಂತ ಬಂತು. ಏನಪ್ಪ, ಚಕ್ರಾಬ್ಜ ಮಂಡಲ ಕೇಳೋದೊಂದು ಯೋಗ ಕೊಟ್ಟ, ಅದರೊಳಗೆ ನಾನು ಇಳಿತಕ್ಕಂಥದ್ದು ಕ್ಷೇಮ ಆತ್ ಮಾಡಬೇಕು, ನನ್ನ ಪ್ರಯತ್ನ ಬೇಕು. ಇದು ಯೋಗಕ್ಷೇಮಂ ವಹಾಮ್ಯಂ ಅಂತ ನನಗೆ ಅಲ್ಲೇ ಕೊಡ್ತಾನ. ಇದು ನನಗೆ ತಾಳ್ಮೆ ಇರೋದಿಲ್ಲ. ಯೋಗದ ನಂದು ಅಕೌಂಟ್ ಅದ, ಹರಿಕಥಾ ಪಾಠದಾಗಿದ್ದಿ ನಾನು, ಬರ್ತೀವಿ ಆಗ್ತದ ಅಂತೆಲ್ಲ ಅಂತೀವಿ ನಾವು. ಬಟ್ ಅವತ್ತು ಅದು ನನ್ನ ಮನಸ್ಸು ಹಿಡಿತು ಅಂದ್ರೆ ಚಲೋ ಆಗ್ಲಿದ್ರೆ ಇಲ್ಲ. ಇದರಂತೆ ಪ್ರತಿಯೊಂದು ಯೋಗ ತಿಥಿ ಕರ್ಣ ಸಿದ್ಧಿ ಅಂತವೇನ್ ಬರ್ತಾವಲ್ಲ, ಆ ಯೋಗ ಎಷ್ಟು 108 ಯೋಗಗಳು ಬರ್ತಾವ ನಮಗೆ. ತಿಥಿ ವಾರ ನಕ್ಷತ್ರ ಹೆಂಗ್ ಬರ್ತ ಹಂಗ ಅಲ್ಲಿ ಬರ್ತಕ್ಕಂಥ ಕಾರ್ಯ ಏನು? ಸಿದ್ಧಿಯೋಗ ಅಂತ ಬರ್ತದ ನನಗೆ, ಯಮಗಂಡ ಕಾಲ ಅಂತ ಬರ್ತದೆ ನನಗಲ್ಲೇ, ಭದ್ರಯೋಗ ಅಂತ ಬರ್ತದೆ ನನಗೆ. ಹಿಂಗ 7 ಯೋಗಗಳು, ಅದನ್ನ 108 ಭಾಗ ಮಾಡಿ 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 ನನಗೆ ಯೋಗ ತಂದು ಕೊಡ್ತಾನೆ ಪರಮಾತ್ಮ. ಇದು ಪರಮಾತ್ಮನ ಕಾಲರೂಪದ ಉಪಾಸನೆ ಮಾಡ್ಕೊಂಡದ್ದು ಯಾವುದು? ಚಕ್ರಾಬ್ಜ ಮಂಡಲ. ನನಗ ಪುರುಷ ರೂಪ ಗೊತ್ತಾಯ್ತು, ಆದ್ರೆ ಕಾಲರೂಪ ಚಿಂತನೆ ಇದು ಬಹಳ ಕಷ್ಟ. ಅದಕ್ಕೆ ಪುರುಷ ರೂಪ, ಕಾಲರೂಪ, ಇನ್ನೊಂದು ಯಾವುದಂದ್ರೆ ನಪಂಸಕ ರೂಪ ಅಂತ ಹೇಳ್ತಾರ. ಸ್ತ್ರೀ ಪುರುಷ ನಪಂಸಕ ಅಂತ. ನಪಂಸಕ ಅಂದ್ರೆ ಯಾವುದು? ಯಾವುದೇ ತರದ ಚಿಂತನೆ ಇಲ್ಲದ. ಅದಕ್ಕೆ ಯಾವುದಂದ್ರೆ ಈ ಅಕ್ಷರಗಳು ಅಂತ ಬರ್ತದ ನಮ್ಗೆ. ಅಕ್ಷರಗಳಿಗೆ ಜಡ ರೂಪ ಅಂತ ಹೇಳ್ತಾರ. ಅದಕ್ಕೆ ಚೇತನ ರೂಪ ಒಳಗಡೆ ಹೊಕ್ಕೊಂಡ ಮಾತ್ರ ಅದಕ್ಕೊಂದು ಸಿದ್ಧಿ ಬರ್ತದೆ.
ಈಗ ನಾವು ಅದನ್ನೇ ಉಪಾಸನೆ ಮಾಡಿದ್ವಿ. ಮೊದಲು ಪರಮಾತ್ಮ ಕೊಟ್ಟದ್ ನಮ್ಗ ಆ ಜಡ ರೂಪ ಕೊಟ್ಟ ಚಕ್ರಪ್ರಿಯೊಳಗ ಹೊರಗಡೆ ತಾನ 51 ರೂಪದಲ್ಲಿ ನಿಂತ್ಕೊಂಡ್ಬಿಟ್ಟ. ಪೂರಾ ಒಂದೊಂದು ದಳ ಹಿಡ್ಕೊಂಡು ಗಟ್ಟಿಯಾಗಿ ಎಲ್ಲಾ ಕಡೆ ಯಾರು ಹೆಂಗ್ ಬರ್ತೀರಿ ನಾನ್ ನೋಡ್ತೀನಿ ಬರ್ರಿ ಅಂತ ಹೇಳ್ಬಿಟ್ಟು. ಅದಕ್ಕೆ ದ್ರೋಣಾಚಾರ್ಯ ಅನುಗ್ರಹ ಬೇಕು ಅಂತ ನಾನು 1000 ಸಲ ಹೇಳ್ತಾ ಇದ್ದೀನಿ ನಾನು. ಆ ಜಡದೊಳಗ ತಾನು ಚೇತನನಾಗಿ ಇದ್ದಾನೆ ಅನ್ನೋ ಜ್ಞಾನ ನನಗೆ ಪರಮಾತ್ಮನ ಕಾಣ್ಲಕ್ ಹೋಗೋ ದೊಡ್ಡ ಹಾದಿ ಅಂತ. ಅದು ಒಂದು ನನಗೆ ಬಹಳ ಕಷ್ಟ. ಎಲ್ಲಾರು ಹೇಳ್ತೇವೆ ಇಲ್ರಿ ಅದು ಬಹಳ ಕಷ್ಟ, ಚಕ್ರಮಂಡಲ ಅಂದ್ರೆ ಏನ್ ತಿಳ್ಕೊಂಡಿವಿ ಅಂತ ಹೇಳ್ತೀವಿ. ಬಹಳ ಸುಲಭ ನಾವು ಹರಿ ತನ್ನವರ ಅರಗಳಿಗೆ ಬಿಟ್ಟಾಗಲ್ಲನು ಅಂತ ಹೇಳೋದು ದಾಸರಾಯರು. ಬಹಳ ಸುಲಭ ಪರಮಾತ್ಮ. ಮತ್ತೆ ಚಕ್ರಾಬ್ಜಿ ಮಣ್ಣನು ಬಹಳ ಸುಲಭ. ಸುಲಭ ಸುಲಿದ ಬಾಳೆಹಣ್ಣು ತಗೊಂಡು ಬಾಯಿ ಇಟ್ಟುಕೊಂಡಷ್ಟು ಸುಲಭ ಚಕ್ರಾಬ್ಜಿ ಮಂಡಲದ. ಇಷ್ಟು ಸುಲಭ ಹಾಕಾದ್ರೆ ಹರಿಕಥಾ ತಿಳ್ಕೊಬೇಕು ನಾನು. ಹರಿಕಥಾಮೃತ ಸಾರ ಅನ್ನು ಜಗನ್ನಾಥರ ಕೊಟ್ಟಿದ್ದಾರೆ. ಹರಿಕಥಾ ತಿಳ್ಕೋಬೇಕು. ಆದ ನಂತರ ಅಷ್ಟಾದಶ ಪುರಾಣಗಳು ಉಪಾಸನೆ ಮಾಡ್ಕೋಬೇಕು. 10 ದಶಪ್ರಮತಿಗಳು ಏನವಲ್ಲ ಅವು 10 ಉಪನಿಷತ್ತುಗಳು ತಗೋಬೇಕು. 10 ಇಂದ್ರಿಯಗಳಲ್ಲ, ದಶಪ್ರಮತಿ ಅಂದ್ರ ಪಂಚ ಕರ್ಮೇಂದ್ರಿಯ ಪಂಚ ಜ್ಞಾನೇಂದ್ರಿಯದ ಒಂದೊಂದು ಇಂದ್ರಿಯದ ಮತಿ ಅಂದ್ರೆ ಜ್ಞಾನ ನಾನು ತಿಳ್ಕೋಬೇಕು. ಇದು ವಿಶೇಷವಾಗಿರ್ತಕ್ಕಂಥ ಸಾಧನ ಪರಮಾತ್ಮ ಕಾಣ್ಲಕ್ಕ. ಇಲ್ಲೆಲ್ಲ ಕಡೆಗೂ ಪರಮಾತ್ಮ ವಿಭೂತಿ ರೂಪ ಆ ಒಳಗಿನ ಗುಡಿ ಅಂದ್ರೆ ಆನಂದ ಏನಲ್ಲ, ಆನಂದ ನಂಗೆ ಸಿಗ್ಬೇಕಂದ್ರೆ ಈಗೆಲ್ಲ ನಮ್ಗೆ ಆನಂದ ಇದ್ದೇವಲ್ರಿ, ಸಾಕಾಗಿವಲ್ಲ. ಎಷ್ಟು ಹೊತ್ತ ಆನಂದ ಇರ್ತೀನಿ ನಾನು. ಎಷ್ಟೋ ವರ್ಷ ಇದ್ದು ತಪಸ್ಸು ಮಾಡ್ತಕ್ಕಂಥ ವ್ಯಕ್ತಿಗಳಿದ್ದಾರಲ್ಲ ನಮ್ಮಲ್ಲೇ, ಅವ್ರಿಗೆ ನಾವು ಊಟ ಮಾಡೋ ಒಂದು ಕ್ಷಣಕ್ಕೆ ತೃಪ್ತಿ ಆಯ್ತು, ಆನಂದ ಆಯ್ತಪ್ಪ ಸಾಕು ಅಂತ ಹೇಳ್ತೀವಿ. ಇನ್ನೊಂದು ಅರ್ಧ ಗಂಟೆ ಎಲ್ಲ ಸ್ವಲ್ಪ ಏನ್ ತಿಂದ್ರೆ ಬೇಕಿತ್ತು, ಇಷ್ಟೊತ್ತು ನಂಗೆ ಕಂಟು ಬಿಟ್ಟು ತಿಂದಿವಲ್ಲ ಅಂತ ಹೇಳ್ತೀವಿ ನಾವು. ಆದ್ರೆ ಇದು ₹1 ಕೋಟಿ ರೊಕ್ಕ ಬಂತು, ಆಸ್ತಿ ಯಾರ್ದೋ ಬಂತು, ಯಾರ್ದೋ ಹಾಕೊಂಡ್ವಿ ಅಂದ್ರೆ ಅದ ಆ ಕ್ಷಣಕ್ಕ ಆನಂದ. ಆನಂತರ ಇನ್ನೊಂದಿಷ್ಟು ತಂದ್ರೆ ಬೇಸಿತ್ತಲ್ಲ ಅಂತ ಮತ್ತೆ ದುಃಖ. ಹಿಂಗೆ ಹೊನ್ನು ಮಣ್ಣು ಕೊಡ್ತೇವೆ ಹೊರತು ಅದಕ್ಕೆ ಆ ಆನಂದ ನಾಮ ಏನಪ್ಪ ಕದಿಂದ ಚಾಲುವಾಗ್ತದ ಅಂತ ಹೇಳ್ತೀನಿ ನಾನು. ಕ ಅಂದ್ರ ಆನಂದ ಅಂತ ಹೇಳ್ತಾ ಇದ್ದ. ಆನಂದ ನನಗೆ ಒಳಗೆ ಬರಬೇಕು, ಹೊರಗೆಲ್ಲ ಆನಂದ. ಇನ್ನೊಬ್ರು ಮಾಡಿದ ನೋಡಿ ಆನಂದ ಪಟ್ರೆ ಅದು ಎಷ್ಟೊತ್ತಿರ್ತದೆ, ನಮ್ಮ ಮನೆ ಬರ್ತಾನೆ ಇರಲ್ಲ. ಯಾರೋ ಮನೆಯಾಗ ಊಟ ಮಾಡಿರ್ತೀವಿ, ಬಹಳ ಚಲೋ ಆಗಿರ್ತಾರ ಅವ್ರ ಮನೆಗೆ ಊಟ ಅಂತ ಹೇಳ್ತೇನೆ ನಾನು. ಅಲ್ಲಷ್ಟೇ ಆನಂದ, ಹೊರಗೆ ಬಂದ್ರೆ ಇಲ್ಲ, ಒಳಗೆ ಬಂದ್ರೆ ಇಲ್ಲ, ನಮ್ಮ ಮನೆಗೆ ಬಂದ್ರೆ ಇಲ್ಲ. ಎಲ್ಲ ಉಪನ್ಯಾಸಕ್ಕೆ ಹೋಗಿರ್ತೀನಿ ನಾನು, ಅವ್ರ ಆಚಾರ್ಯ ಹೇಳ್ತಾ ಇದ್ರ ಕೇಳ್ತೀನಿ, ಯಾವಾಗ ಚೂರು ಆನಂದ, ಮತ್ತೆ ಮನೆಗೆ ನನ್ನೊಳಗೆ ಬಂದ್ರೆ ಇಲ್ಲ. ನನ್ನೊಳಗೆ ನನಗೆ ಆನಂದ ಆಗ್ಬೇಕಾದ್ರೆ ಹರಿಯ ಅಮೃತ ಚಿಂತನೆ ಮಾಡ್ಕೋ. ಒಂದೊಂದು ಅಕ್ಷರದಲ್ಲಿ ಜೀವಾತ್ಮನಾಗಿರ್ತಕ್ಕ ಪರಮಾತ್ಮ ಮತ್ತೆ ಜೀವಾತ್ಮ ಇಬ್ಬರು ಇದ್ದಾರೆ. ಮುಖ್ಯ ಪ್ರಾಣದೇವರು ಮತ್ತೆ ಶ್ರೀಮನ್ ನಾರಾಯಣ 4 ರೂಪದ ಇದ್ದಾನ ಅನ್ನೋ ದೃಢತ್ವ ನನಗೆ ಬಂದಾಗ ಮಾತ್ರ ಏನಪ್ಪಾ ಅಂದ್ರೆ ಇಡೀ ಇದು ಬಿಚ್ಚಲಕ್ ಬರ್ತದೆ. ಎಷ್ಟು ಸುಲಭ ಅಂದ್ರೆ, ನೀವು ಹೆಣ್ಮಕ್ಳು ಏನಪ್ಪಾ ಅಂದ್ರ ಈ ಶೊಟೋರ್ ಹಾಕ್ತಿರಿ ಉಲ್ಲಂದ್, ಕೊನೆಗೆ ಒಂದು ಗಂಟು ಹಾಕಿರ್ತಿರಲ್ಲ, ಆದ ನಂತರ ಆ ಗಂಟು ನಿಮ್ ಹಾಕಿದ್ರೆ ಗೊತ್ತಿರ್ತದ. ನಾವು ಹಾಕೊಂಡು ಹೋಗ್ಬಿಡ್ತೀವಿ. ಆದ್ರೆ ಯಾವಾಗ ಆ ಒಂದು ಗಂಟು ಉಚ್ಚಿಬಿಟ್ರೆ ಸರ 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 ನೀವು ತಿಂಗಳಾರು ಕೂಡ ಹಾಕಿದ್ದೆಲ್ಲ ಒಂದ್ ಕ್ಷಣದಲ್ಲಿ ಬಿಚ್ಚಿ ಹೋಗ್ಬಿಡ್ತದೆ. ಅದ್ರಂಗ ಚಕ್ರಾಬ್ಜ ಮಂಡಲ ಒಂದು ಸಣ್ಣ ಗಂಟೆ ಯಾವ್ದ್ರೆ ಈ 51 ಅಕ್ಷರದ ಗಂಟೆ ಅದ, ಇದು ಮೇಲಿಂದ ಇದು ಒಂದು ನೀವು ಬಿಚ್ಚಲಕ್ ಕಲಿಬೇಕು. ನೀವು ಬಿಚ್ಚಲಕ್ ಕಲ್ತ್ರೆ ಅಂದ್ರೆ ನಿಮ್ಮಂಥ ವಿಶೇಷವಾಗಿರ್ತಕ್ಕಂಥ ಜ್ಞಾನಿಗಳು ಮತ್ತೆ ಬೇರೆ ಯಾರಿಲ್ಲ, ಇದೇ ಸಾಕು. ಅದು ಕೇಳ್ತಾರ ತಮ್ ಟಂಕಿನೇನಮ ಅಂತ, ಧಮ್ ಧನ್ವನೇನಮ, ಧಮ್ ದಂಡಿನೇನಮ, ಇಲ್ಲೇ ಭಂ ಭಗಾಯ ನಮ ಅಂತ ಬರ್ತದೆ ಮಾತಲ್ಲೇ. ಆ ಭಗ ಅಂದ್ರ ಆನಂದ. ನನಗೆ ಆನಂದ ಎಲ್ಲಿ ಬರಬೇಕು, ಎಲ್ಲಾ ಕಡೆಗೂ ಆನಂದ ಬರಬೇಕು. ಇದು ಒಂದು ವಿಶೇಷ ತಿಳ್ಕೊಬೇಕು ನಮಗೆ. ಅಂದ್ರ ನನಗೆ ಕಣ್ಣಾಗ ನೋಡಿದ್ರೆ ಯಾಕೆ ಆನಂದ ಆಗ್ತದ,
ಕಿವಿಯಿಂದ ಕೇಳೋ ಯಾಕೆ ಆನಂದ ಆಗ್ತದ? ಕೈಯಿಂದ ಕೆಲಸ ನಾನು ಸ್ಪರ್ಶ ಮಾಡೋ ಆನಂದ ಯಾಕೆ ಆಗ್ತದೆ ನನಗೆ? ಕಾಲಿನ ಏನಪ್ಪ ಇದಕ್ಕ ಯಾತ್ರಾ ಮಾಡಿದ್ರೆ ಯಾಕೆ ಆನಂದ ಆಗ್ತದೆ? ನಾನು ಬೇಕಾದ್ರೆ ಮಾತ್ರ ಹೋದಾಗ ಯಾಕೆ ಆನಂದ ಆಗ್ತದ? ಇದು ಕ ಮತ್ತೆ ಭ ಅಂತ ಎರಡು ಶಬ್ದ ತಗೋಬೇಕು ನಾವೇನು ವಿಶೇಷವಾಗಿ. ಅಂದ್ರೆ ಕ ಅಂದ್ರೆ ಆನಂದ ಆಯ್ತು, ಕಂ ಕಪಿಲಾಯನಮ ಅಂತ ಬರ್ತದೆ. ಇಲ್ಲೇ ವಿಶೇಷ ಕಿವಿಯೊಳಗೆ ಶಬ್ದಕ್ಕೆ ಆನಂದ ಬಂತು. ಭ ಅಂದ್ರ ಎಲ್ಲಿ ಭ ಬರ್ತದೆ? ಭಗಾಯನಮ ಅಂತಂದ್ರ ಉಪಸ್ಥದಲ್ಲಿರ್ತಕ್ಕಂಥ ಭಗವದ್ರೂಪ ಭಗಾಯನಮ. ಉಪಸ್ಥದಿಂದ ನನಗೆ ಆನಂದವನ್ನು ಸಿಗ್ತದೆ. ಇಡೀ ದೇಹಕ್ಕೆ ಅಂದ್ರೆ ಈ ಪಂಚಭೌತಿಕ ಶರೀರಕ್ಕೆ ಎಲ್ಲೇ ಆನಂದ ಆದ್ರೂ ಸಹಿತ ಅದು ಆ ಭಗಾಯನಮ ಎಂಬ ರೂಪ ಭಗವದ್ರೂಪ ನಂಗೆ ಆನಂದವನ್ನು ಕೊಡ್ತದೆ. ಇದಾಯ್ತು. ಇಂದ್ರಿಯದಲ್ಲಿ ಉಪಸ್ಥಿತಿಯಿಂದ ಆಗ್ತಕ್ಕಂಥ ಆನಂದಕ್ಕೂ ಕಣ್ಣಿಂದ ಆಗ್ಬೇಕಾದ್ರೆ ಹೆಂಗ ಆನಂದ ಆಗ್ತದಪ್ಪ ಅಂತ ನಾವು ವಿಚಾರ ಮಾಡ್ಕೊಂಡಾಗ, ಕಣ್ಣಲ್ಲಿರ್ತಕ್ಕಂಥ ವಿವತ್ಸನ್ನಾಮಕ ಸೂರ್ಯನ ಉಪಸ್ಥಿತಿರ್ತಕ್ಕಂತಹ ಆ ಭಗನಾಮಕ ಭಗವದ್ರೂಪ ನನ್ನ ಕಣ್ಣಿಗೆ ಆನಂದವನ್ನು ಕೊಡ್ತದ ಅಂತ ಉಪಾಸನೆ ಮಾಡ. ಅದೇ ರೀತಿ ಕಿವಿಯಲ್ಲಿರ್ತಕ್ಕಂಥ ಬೃಹತ್ ಪಾಂಡು ಭಗವದ್ರೂಪ ಅದಲ್ಲ, ಅಲ್ಲೇ ದಶದಿಕ್ಕ ದೇವತೆಗಳಿದ್ದಾರೆ ಕಿವಿಯೊಳಗ. ಗಂಗಾದಿ ಸಕಲ ತೀರ್ಥಾಭಿಮಾನಿ ಹತ್ರ ಅವರವರ ಒಳಗಿರ್ತಕ್ಕಂಥ ಉಪಸ್ಥದಲ್ಲಿರ್ತಕ್ಕಂಥ ಯಾರು ಭಗನಾಮಕ ಪರಮಾತ್ಮ ನನಗೆ ಆ ಶಬ್ದಕ್ಕೂ ಮತ್ತು ಸ್ಪರ್ಶಕ್ಕೂ ಏನಪ್ಪ ಕೂಡಿಸಿ ಆನಂದವನ್ನು ಕೊಡ್ತಾರೆ. ಶಬ್ದದ ಆನಂದ ಬೇರೆ, ಶಬ್ದದ ಸ್ಪರ್ಶ ಕಿವಿಗಾಗ್ತದಲ್ಲ ಅದ್ರ ಆನಂದ ಎರಡು ಆನಂದ. ಇದು ಕಿವಿಗೆ ಆಗ್ತದೆ. ಕಾಲಿಗೆ ಜಯಂತ ಅಂತ ಇದ್ದಾನ. ಆ ಜಯಂತನಲ್ಲಿ 10 ಕರ್ಮಗಳ ಕರ್ಣಗಳಲ್ಲ, ಅಲ್ಲಿ ಉಪಸ್ಥದಲ್ಲಿರ್ತಕ್ಕಂಥ ಶತರೂಪಾದೇವಿ ಸಾಯಿಮೋನು ಆ ಜಯಂತನಲ್ಲಿರ್ತಕ್ಕಂತಹ ಯಾರು ಭಗನಾಮಕ ಪರಮಾತ್ಮ ಆತ ನಮಗೇನ್ ಮಾಡ್ತಾನಂದ್ರೆ ವಿಶೇಷವಾಗಿ ಆ ಕಾಲಿಗೆ ಆನಂದವನ್ನು ಕೊಡ್ತಾನೆ. ತೀರ್ಥಯಾತ್ರ ಮಾಡಿದಕ್ಕೆ ಆನಂದ ಆಗ್ತದೆ. ಇಲ್ಲ ಸಿನಿಮಾಕ್ಕೆ ಹೋಗಿ ಬಡ ಬಂದ್ಬಿಡಪ್ಪ ಎಷ್ಟು ಆನಂದ ಆತ, ಸಿನಿಮಾ ಸಿಕ್ಬಿಡುತ್ತೆ ನನಗೆ ಅಂತ ಹೇಳ್ತೀವಿ. ಜಗನ್ನಾಥನ ಸಿನಿಮಾ ಅಂತ ಹೋಗ್ತೀವಿ, ಇನ್ನು ಬೇರೆ ಎಲ್ಲೋ ಹೋಗ್ತೀವಿ, ಯಾರೋ ಅವ್ರು ಮೀಟ್ ಆಗ್ಲಕ್ಕಂತ ಹೋಗ್ತೀವಿ, ಪಾರ್ಕ್ಗೆ ಹೋಗಂತ ಹೋಗಿರ್ತೀವಿ ನಾವು. ಅಲ್ಲಿ ಹೋದ ತಕ್ಷಣ ನಂಗೆ ಆನಂದ ಆಗ್ತದೆ. ಅಲ್ಲಿ ಆನಂದ ಎಲ್ಲಿಂದ ಬಂತಂದ್ರೆ ನನ್ನ ಕಾಲಲ್ಲಿರ್ತಕ್ಕಂತಹ ಆ ಜಯಂತನಾಮಕ ಭಗವದ್ರೂಪದ ಒಳಗಿರ್ತಕ್ಕಂಥ ಭಗನಾಮಕ ಹರಿ, ಆ ಉಪಸ್ಥದಲ್ಲಿರ್ತಕ್ಕಂಥ ಹರಿ ಏನಪ್ಪ ನಮ್ಗೆ ಆನಂದವನ್ನ ಕಾಲಿಗಿದ್ದ ಆನಂದ ಕೊಡ್ತಾಗ. ಕೈಯಲ್ಲಿ ದಕ್ಷಿಣಾಗ ಪರಮಾತ್ಮ ದಕ್ಷ ಇರ್ತಾನ. ದಕ್ಷಿಣ ಉಪಸ್ಥದಲ್ಲಿರ್ತಕ್ಕಂಥ ಭಗನಾಮ ಹರಿ ಏನಪ್ಪಾ ಅಂದ್ರೆ ನನ್ನ ಕೈಯಿಂದ ದಾನ ಕೊಟ್ಟಾಗ ಆನಂದ ಆಗ್ತದ. ಕೈಯಿಂದ ಬುಕ್ಕ ತಗೊಂಡ್ರೆ ಆನಂದ ಆಗ್ತದ. ಆ ಬುಕ್ಕ ತಗೋಬೇಕಂದ್ರೆ ಸಾತ್ವಿಕ ಗುಣ ಬಂದಾಗ ದಾನ ಕೊಟ್ಟಾಗ ಆನಂದ ಆಗ್ತದೆ. ಅಲ್ಲೇ ಕ್ರೋಧನ ಆಗ್ತದೆ, ಒಳಗಡೆ ಸಿಟ್ಟು ಬಂದಿರ್ತದೆ, ಬಡಿತೀವಿ ಒದಿತೀವಿ ಮಾಡ್ತೀವಿ. ಅಲ್ಲೇ ಅದು ದೈತ್ಯರಿಗೆ ಏನಪ್ಪಾ ಅಂದ್ರ ಕ್ರೋಧ ಬಂದಾಗ ಅಲ್ಲೇ ಆ ದೈತ್ಯರಿರ್ತಕ್ಕಂತಹ ಭಗ ಆನಂದ ಅವ್ರಿಗೆ ಸಿಟ್ಟು ಮಾಡಿದ್ರೆ ಆನಂದ ಆಗ್ತದೆ. ಈ ರೀತಿ ದ್ವಂದ್ವ ರೀತಿ ಕ್ರಿಯೆಗಳನ್ನ ನನ್ನ ದೇಹದೊಳಗೆ ಮಾಡ್ಕೊಂಡು ಹೋದಾಗ ಮಾತ್ರ ಅದ್ಭುತವಾದ ರೂಪ ಚಿತ್ರಣ ಗೊತ್ತಾಗ್ತದೆ. ಕಠಿಣ ಇಲ್ಲ, ಇದು ಬಹಳ ಸುಲಭದ. ಇಲ್ಲ ಟಂಕಿ, ಧನ್ವಿ ಮತ್ತು ದಂಡಿ ಅಂತ 3. ಟಂಕಿ ಏನ್ ಮಾಡ್ತಾನ ನಮ್ಮಲ್ಲಿ ವಿಶೇಷವಾಗಿ ಅಂದ್ರೆ ಸಣ್ಣ ಮಕ್ಕಳನ್ನ ದೊಡ್ಡ ಮಾಡ್ತನಕ ಆಯುಧ ಹಿಡ್ಕೊಂಡು ನಮ್ಮನ್ನ ರಕ್ಷಣೆ ಮಾಡ್ತಾ ಹೋಗ್ತಾ. ಅಂದ್ರೆ ನಿತ್ಯ ನೂತನವಾಗಿರ್ತಕ್ಕಂಥದ್ದು ನಮ್ಮ ವಿಶ್ವಕರ್ಮ ರೂಪ ಅದು ಟಂಕಿ ರೂಪ. ನಿತ್ಯ ಪರಮಾತ್ಮಿ ಹೆಂಗಿರ್ಬೇಕಂತೇಳಿ ಹಂಗ ಆ ದೇಹದ ಆಕಾರವನ್ನು ಮಾಡ್ತಾ ಹೋಗ್ತಾನೆ. ನಿನ್ನಿದ್ದಂಗೆ ಈಗಿರಲ್ಲ, ಈಗಿದ್ದಂಗೆ ಇನ್ನೊಂದು ತಾಸು ಇರಂಗಿಲ್ಲ. ಟಂಕಿ, ದಂಡಿ, ಧನ್ವಿ ಈ 3 ಇಡೀ 51 ಅಜಾಜ ರೂಪದೊಳಗ ಈ 3 ಭಗವತರು. ಇದಕ್ಕೆ ಒಂದೊಂದರಲ್ಲಿ 4 ಬರೋದ್ ರೂಪ 12 ರೂಪ ವಿಶೇಷವಾಗಿ ಈ ಸ್ಥೂಲ ಶರೀರದಲ್ಲಿ ದಂಡಿ ಗುರಿಯನ್ನ ಕೊಡ್ತಾನ. ಸರಿಯಾದ ದಿಕ್ಕಿ ಕರ್ಕೊಂಡು ಹೋಗ್ತಾನೆ ಪರಮಾತ್ಮ 4 ರೂಪದಲ್ಲೇ. ಮತ್ತೆ 4 ರೂಪದಲ್ಲಿ ಆಗ್ತಕ್ಕಂಥ ಭಗವದ್ರೂಪ ಒಳಗಡೆ ಸ್ಥೂಲ ಅನಿರ್ಧ ಲಿಂಗ ಸ್ವರೂಪದಲ್ಲಿ ಆಗ್ತಕ್ಕಂಥ ಸಮಸ್ತ ಕ್ರಿಯೆಗಳನ್ನೆಲ್ಲ ಮಾಡಿ ತೋರಿಸ್ತಾ ಇದ್ದಾನೆ ಎಂಬ ದಿವ್ಯವಾಗಿರ್ತಕ್ಕಂಥ ಜ್ಞಾನ ನನಗ ಹತ್ ಕೊಡ್ಬೇಕು. ಅದಕ್ಕೆ ನನ್ನ ಪ್ರಯತ್ನ ಬೇಕು ಸ್ವಲ್ಪ. ಇನ್ನ ಬಲಿ ಅಂತ ಬಂತದ್. ಬಲಿನೇ ನಮ್ಮ ಬಲಿ ಭಗಾಯ ಅಂತ ಬರ್ತಲ್ಲ. ಈ ಬಲಿ ಎಲ್ಲೆಲ್ಲಿ ಆಗ್ತದೆ ನನಗ? ನನ್ನ ಗುದದಲ್ಲಿ ಬರ್ತದೆ ಬಲಿ. ಅಲ್ಲೇ ದೈತ್ಯರ ಬಲಿ ಕೊಡ್ತಾನೆ.
ಬಲಿನಾಮಕ ಹರಿ ಅಲ್ಲಿ ಕುತ್ಕೊಂಡು ಕೆಳಗಿಂದ ಪೃಷ್ಠದಿಂದ ಬರ್ತಕ್ಕಂತಹ ದೈತ್ಯರನ್ನ ಅಲ್ಲಿ ಕೊಂದು ಹಾಕ್ತಾರೆ ಉಪಾಸನೆ ಮಾಡೋದ್ರಿಂದ. ಆದ್ರೆ ಕಾಲಿಗೆ, ಕೈಗೆ, ಕಣ್ಣಿಗೆ ಇದು ಏನಪ್ಪಾ ಅದೇ ಯಾವ ರೀತಿ ಆಯಾ ಭಗವದ್ರೂಪ ತತ್ವ ದೇವತೆಗಳಲ್ಲಿರ್ತಕ್ಕಂಥ ಉಪಸ್ಥ ಮತ್ತು ಯಾವುದು ಗುದ್ದದಲ್ಲಿ ಬರ್ತಕ್ಕಂಥದ್ದು. ಅಲ್ಲಿರ್ತಕ್ಕಂಥ ದೈತ್ಯರನ್ನ ಪರಿಪೂರ್ಣವಾಗಿ ಏನಪ್ಪಾ ಅಂದ್ರ ನಮ್ಮ ದುಃಖ ಕೊಡ್ತಾರ ಅವ್ರು. ಅದನ್ನ ನಂಗೆ ಗೊತ್ತಾಗ್ತದೆ. ಯಾವಾಗ ಅದು ನಂಗೆ ಗೊತ್ತಾಗ್ಲಕತ್ತೆ ಅಂದ್ರೆ ನಾನು ಏನ್ ಮಾಡಬೇಕು, ಅವಾಗ ಸಡನ್ ಆಗಿ ಚೇಂಜ್ ಮಾಡಕ್ಕೆ ಮನಸ್ಸನ್ನ ಪರಮಾತ್ಮ ಯಾತ್ರ ನಮ್ಗೆ ಸ್ವತಂತ್ರ ಕೊಟ್ಟಿದ್ದು ಇಷ್ಟೇ ಪರಮಾತ್ಮ. ಸ್ವಾಮಿ ಅದು ಬೇಡ, ನಂಗೆ ಇದು ಬೇಕಂತ. ಅದ್ ನಾವ್ ಏನ್ ಮಾಡ್ತೀವಿ, ಅದು ನಿನ್ನ ಪರವಾಗಿ ಬೇಡಂಗಿಲ್ಲ, ಅನ್ಯರ ಪರವಾಗಿ ಬಿಡ್ತೀವಿ ನಾವು. ನನಗೆ ಕಾಲಿಂದ ಅಡ್ಡಾಡಿದ ಆನಂದ ಕೊಡು ಸ್ವಾಮಿ ಅಂತ ಹೇಳ್ಬೇಕು, ಕೈಯಿಂದ ಪೂಜೆ ಮಾಡೋ ಭಾಗ್ಯ ಕೊಡು. ನಿನ್ನ ಏನ್ ನನ್ನ ಕೈಯಿಂದ ಏನ್ ಕೆಲಸ ಮಾಡೋದು ನಿನಗೆ ಆನಂದ ಆಗ್ಬೇಕು. ನಿನಗೆ ಆನಂದ ಆತು ಅಂದ್ರೆ ನಾನು ಉದ್ಧಾರ ಆಗ್ತೇನೆ, ನನಗೆ ಆನಂದ ಸಿಗ್ತದೆ. ಈ ರೂಪ ವಿಶೇಷವಾಗಿ ಇನ್ನು ರಕ್ತದಲ್ಲಿ ಬರ್ತಕ್ಕಂಥದ್ದು, ಮಾಂಸದಲ್ಲಿ ಬರ್ತಕ್ಕಂಥದ್ದು. ಹಂಸನಲ್ಲಿ ಕಲ್ಲಲ್ಲಿ ಬರ್ತಕ್ಕಂಥ ರೂಪ. ಯಾಕ ಸೌಂಡ್ ಕೇಳಿಸ್ತಾ ಇಲ್ಲ ಗುರುಗಳೇ? ಹಲೋ ಹಲೋ, ನಮಗೂ ಕೇಳಿಸ್ತಾ ಇಲ್ಲ. ಕೇಳಿಸ್ತಾ ಇಲ್ವಾ? ಇಲ್ಲ ಇಲ್ಲ. ಆ ಮಗು ಹೆಂಗ ನನ್ನ ಕೈ ಹಿಡಿದು ಕರ್ಕೊಂಡು ಹೋಗ್ತಾಳ ತಾಯಿ, ಆ ರೀತಿ ಪರಮಾತ್ಮ ನಾನು ಬಿಟ್ಟು ಬಿಡದೆ ಗಂಟು ಬಿದ್ರ ಬಾ ಅಂತ ಕರ್ಕೊಂಡು ಹೋಗ್ತಾಳ ಮಹಾಲಕ್ಷ್ಮಿ ಕೊಲ್ಲಾಪುರೇಶ್ವರಿ. ಯಾಕಂದ್ರೆ ಆಕಿ ಪ್ರಕೃತಿ ಅಂತ ಉಪಾಸನೆ ಮಾಡ್ಕೊಂಡಿರ್ತೇನೆ ನಾನು. ಆ ಪ್ರಕೃತಿ ಅಂತ ಉಪಾಸನೆ ಮಾಡ್ಕೊಂಡ್ರ ಫಲದಿಂದ ನನಗೆ ಎಲ್ಲ ಉಪಾಸನೆಗೆ ಬೇಕಾದಂತ ಕಾರ್ಯ ಸಿಗ್ತದ ನನಗೆ. ಇದು ಏನೋ ಕೇಳಿಸವಲ್ತದ ಆಸ್ರ. ಹೌದಬ್ಬ, ಹೌದೌದು. ಹಾ, ಅದ್ ಯಾವ್ದೋ ಒಂದು ಫೋನ್ ಅಡ್ಡ ಬಂದ್ಬಿಡ್ತು. ಎಲ್ಲಿ ಬಿಟ್ಟಿದ್ದೆ? ನನಗೆ ಇವತ್ತೇನದ ಬ್ಲೂಟೂತ್ ಹೋಗ್ಬಿಟ್ಟದ ಇವತ್ತ. ಅದು ಕಿವಿಯಾಗಿ ಇಟ್ಕೊಂಡದು ಹೋಗ್ಬಿಟ್ಟದ, ಇಯರ್ಫೋನ್ ಹೋಗ್ಬಿಟ್ಟದ. ಕೈ ಇಟ್ಕೊಂಡು ಫೋನ್ ಮಾಡೋಕ್ಕಿಂತ ಮುಂದೆ ಆಗ್ತದೆ ಸ್ವಲ್ಪ. ದಯವಿಟ್ಟು ಅನುಕೂಲ ಮಾಡ್ಕೊಳ್ರಿ ಇವತ್ತು. ವಾಸ್ತೇವರು ಪರಮಾತ್ಮ 24 ಭಗವದ್ರೂಪಗಳು, 10 ಇಂದ್ರಿಯಗಳಿರ್ತಕ್ಕಂಥ ಭಗವದ್ರೂಪ. ಯಾವುದು ಒಂದೊಂದು ಇಂದ್ರಿಯಗಿರ್ತಕ್ಕಂತಹ ಒಬ್ಬೊಬ್ಬ ಭಗವದ್ರೂಪ. ವಿವತ್ಸನ್ನಾಮಕ ಸೂರ್ಯ, ಚಂದ್ರ, ಮನೋನಿಯಾಮಕ ಯಾರು ಮನ್ನಲ್ಲಿ 5 ಮಂದಿ, ಗರುಡ, ಶೇಷ, ರುದ್ರ, ಏನಪ್ಪ ಇಂದ್ರ, ಮತ್ತೆ ಮನ್ಮಥ. ಈ ರೀತಿ ಅವು ಒಬ್ಬೊಬ್ಬರಲ್ಲಿ ಅವರವರದೇ ಆದಂತ ಪಂಚ ಕರ್ಮೇಂದ್ರಿಯ, ಪಂಚ ಜ್ಞಾನೇಂದ್ರಿಯಗಳೇನವಲ್ಲ, ಅಲ್ಲಲ್ಲಿ ಆಯಾ ಅಧಿದೇವತೆಗಳ ಕರ್ಮವನ್ನು ಮಾಡ್ತಾ ಇದ್ದಾರೆ. ಅದರಿಂದ ಅವ್ರಿಗೆ ಆನಂದ ಆಗ್ತದೆ. ಅವ್ರಿಗೆ ಆನಂದ ಸಿಗಬೇಕಂದ್ರೆ ಕರ್ಮ ಮಾಡಿದ ಆನಂದ ಸಿಗಬೇಕು. ನಾನು ನೋಡಿದ ಆನಂದ ಸಿಗಬೇಕು, ನಾನು ನೋಡಿದ್ದು ದುಃಖ ಆಗ್ಬೇಕು ಅಂತ. ನಾನು ಅದ್ ನೋಡ್ಬೇಡಾಗಿತ್ತು, ನಾನು ಯಾಕೆ ನೋಡಿದೆ ಅಂತ ನನ್ಗೆ ಅರಿವು ಕೊಡ್ಬೇಕು. ಅದಕ್ಕೆ ಅರಿವು ಕೊಡ್ಬೇಕಾದ್ರೆ, ಮರುವು ಕೊಡ್ಬೇಕಾದ್ರೆ ಆ ಮುಖ್ಯ ಪ್ರಾಣದೇವರು ಅರಿವು ಮರುವಿಗೆ ನೀನೇ ಕಾರಣ ಅಂತ ಉಪಾಸನೆ ಮಾಡ್ಕೊಂಡು ಹೋಗ್ಬೇಕು. ಈ ರೀತಿ ನಾನು ಮಾಡೋದ್ರಿಂದ ನನಗ ಆ ಯೋಗ ಸಿಗ್ತದೆ.
ವಿಶೇಷವಾಗಿರ್ತಕ್ಕಂಥ ಯೋಗ. ಅವಾಗ ಭಗವದ್ ರೂಪಗಳೇನವಲ್ಲ, ಅವು ವಿಭೂತಿ ರೂಪಗಳು, ಅವು ಅನಂತ ಗೋಚರ ಆಗ್ತಾ ಹೋಗ್ತಾವ ದೇಹದೊಳಗೆ. ಶಬ್ದ ಮೊಟ್ಟ ಮೊದಲು ಶಬ್ದದ ಬಗ್ಗೆ ತಿಳ್ಕೊಂಡಾಗ ಮಾತ್ರ ನನಗ ಆ ಭಗವದ್ ರೂಪ ಗೊತ್ತಾ. ಯಾಕಂದ್ರೆ ಪ್ರತಿಯೊಂದೊಂದು ಕಲ್ಲು ನೋಡಿದ ತಕ್ಷಣ ಅದು ಕಲ್ಲು ಎಂಬ ಶಬ್ದ ನನಗೆ ಗೊತ್ತಾಗ್ಬೇಕು. ಆ ಶಬ್ದಾಭಿಮಾನ ದೇವತೆಗಳ ಉಪಾಸನೆ ನನ್ಗೆ ಬೇಕು. ಅದು ಕಟ್ಟಿಗೆ, ಕಲ್ಲು, ಮಣ್ಣು, ನೀರು, ನೋವು, ಹಳ್ಳ, ಇವೇನು ಒಂದು ಶಬ್ದಗಳು ಬರ್ತಾವಲ್ಲ, ಆ ಶಬ್ದ ಗೋಚರ ನಮ್ಮ ವಿಜಯ ವಿಠ್ಠಲ ಈಗ ಹಳ್ಳು ಅಂತ ಒಂದ್ ಶಬ್ದ ಹಳ್ಳ ಅಂತ ಮಾಡಿದೆ. ಹಳ್ಳ ಅಂದ್ರೆ ಏನು? ತೆಗ್ಗು ಅಂತ ಬರ್ತದೆ. ಹಳ್ಳ ಅಂದ್ರೆ ನೀರ್ ಹರಿತಕ್ಕಂಥದನ್ನ ಬರ್ತದೆ. ಹಳ್ಳ ಅಂತಂದ್ರೆ ಏನಪ್ಪಾ ಅಂದ್ರ ಇದು ಈ ಮಣ್ಣಲ್ಲಿ ಇರ್ತಕ್ಕಂಥ ದೊಡ್ಡ ಹಳ್ಳು, ಆ ಹಳ್ಳು ಅಂತ ಬರ್ತದೆ. ಈ ರೀತಿ ಅನೇಕ ಬರ್ತಾವ ಹಳ್ಳುಗಳು. ಅದ್ರೊಳಗ ನಾನು ಯಾವ ರೂಪದಿಂದ ಚಿಂತನೆ ಮಾಡ್ಲಕತ್ತೀನಿ ಅಂತ. ಆ ಶಬ್ದ ಒಂದೇ ಪರಿಪೂರ್ಣ ಅಲ್ಲ. ಶಬ್ದಕ್ಕೆ ಆ ಸ್ಪರ್ಶ ಆಗ್ಬೇಕು, ಆ ರೂಪ ಆಗ್ಬೇಕು, ಅದು ಸ್ಪರ್ಶ ರೂಪ ಅದ್ ರಸ ಆಗ್ಬೇಕು, ಆಮೇಲೆ ಅದು ಗಂಧ ಆಗ್ಬೇಕು. ಅಂದ್ರೆ ಆ ಒತ್ತು ಗೊತ್ತಾಗ್ಬೇಕು. ಪೂರ ಚೌಕಾಕಾರವಾಗಿರ್ತಕ್ಕಂಥ ಒಂದು ಕಲ್ಲು, ಆ ಚೌಕ ಘನ ಆಗ್ಬೇಕು. ಅದಕ್ಕೆ ಯಾವ್ದಾಗ್ಬೇಕು ನನಗೆ? ಗಂಧ ಆಗ್ಬೇಕು. ಅದು ರೂಪ ಚೌಕದಂತ ಗೊತ್ತಾಗ್ಬೇಕು ನನಗೆ. ಅದು ಕಲ್ಲು ಬಿಳಿದದು, ಕೆಂಪದು, ಕರ್ಗದಂತ ಆ ರಸ ಗೊತ್ತಾಗ್ಬೇಕು ನನಗೆ. ಆಮೇಲೆ ಆ ಶಬ್ದ ಗೊತ್ತಾಗ್ಬೇಕು. ಅದು ಹೆಂಗ್ ಗೊತ್ತಾಗ್ತಾ ಹೋದು. ಅದಕ್ಕೆ ಇದು ಒಂದು ರೂಪದಿಂದ ನಾನು ಪರಮಾತ್ಮನ ಹೊಲ್ಸಕ್ ಆಗೋದಲ್ಲ, 5 ರೂಪ. ಅದಕ್ಕೆ ಪಂಚಭೇದಾತ್ಮಕ ಪ್ರಪಂಚಕ್ಕೆ ಪಂಚರೂಪಾತ್ಮನೇ ದೈವಕ, ಪಂಚಮುಖ ಶಕ್ರಾದಿಗಳು ಕಿಂಕರ ಶ್ರೀಹರಿಗೆ, ಪಂಚವಿಂಶ ತತ್ವತರ ಪಂಚಿಗೆ ಹೇಳಿದ ಭಾವಿ ಬಿರಂಚೇನಿಪಾನಂದ ತೀರ್ಥ ನೆನವುದು ಅನುದಿನವು ಅಂತ ಮುಖ್ಯ ಪ್ರಾಣದೇವರೇ ಹಾಕೊಡ್ತಾರ. ವಾಯು ಆನಂದ ತೀರ್ಥರು ಆ ರೂಪ ಇಟ್ಟುಕೊಂಡು ಹೋಗಿ ಒಂದೊಂದು ಶಬ್ದಕ್ಕೆ 5 ರೂಪಗಳಿಂದ ಉಪಾಸನೆ ಮಾಡಿಕೊಂಡು 5 ರೂಪ 5 ಗುಣ ಅದು ಮಾತ್ರಕ ಅಂತ ಶಬ್ದ, ಸ್ಪರ್ಶ, ರಸ, ರೂಪ, ಗಂಧ. ಈ ಅಂದ್ರೆ ಈಗ ನಾನು ಮೊನ್ನೆ ಹೇಳಿದೆ ಏನಪ್ಪಾ ಅಂದ್ರೆ ಕದಿಂದ ತಗೊಂಡಿದ್ದೆ ಕಪಿಲಾಯನಮ ಅಂತ ತಗೊಂಡಿದ್ದೆ, ಕಣ್ಣಲ್ಲಿ ಕಪಿಲ, ಕೈರಲ್ಲಿ ಕಪಿಲ ಅಂತ ತಗೊಂಡೆ, ಐರ ಅಂತ ತಗೊಂಡೆ, ಓಜಬೃತೇನಮ ಅಂತ ತಗೊಂಡೆ, ಹಂಸ ಅಂತ ತಗೊಂಡೆ ನಾನಲ್ಲೇ. ಅದು ಹಂಸ ಅಂತ ಅಂದ್ರೆ ಏನು? ಅಲ್ಲೇ ಹಂಸದಲ್ಲಿ ದಂತಾಖ್ಯ, ದಂತದಲ್ಲಿ ಹಂಸಾಖ್ಯ ಅಂತಂದ್ರು. ದಂತ ಅಂದ ತಕ್ಷಣ ಒಂದ್ ಬಂತ. ದಂತ ಅಂದ್ರೆ ಯಾವುದು? ನನ್ನ ಹಲ್ಲು. ದಂತ ಅಂದ್ರೆ ಆನೆ ಹಲ್ಲು. ಹಿಂಗ್ ಬರ್ತದ. ಆ ಹಲ್ಲು ಹೆಂಗ ಬೆಳ್ಳಗದು, ಕಪ್ಪದು, ಅದ್ರ ಆಕಾರ ಹೆಂಗದ ಅದು. ಈ ರೀತಿ ಆ 5 ರೂಪದಿಂದ ಭಗವಂತನ ರೂಪ ತಗೋಬೇಕು. ಅದಕ್ಕೆ ಕುರು ಅಂತ ಒಂದು ರೂಪ, ಕುರು ಅಂತ ರೂಪ, ಕುರು ಅಂತ ಒಂದ್ ರೂಪ, ಉರು ಅಂತ ಒಂದ್ ರೂಪ. ಕುರು ಅಂದ್ರೆ ಪಾದದಲ್ಲಿ ಬರ್ತಕ್ಕಂಥ ರೂಪ, ಉರು ಅಂತಂದ್ರ ಸೊಂಟಲ್ಲಿ ಬರೋದ್ ರೂಪ, ಉದರ ಅಂತ ಹೊಟ್ಟೆಯಲ್ಲಿ ಬರ್ತದೆ, ಉರಸು ಅಂತ ಬರ್ತದೆ, ಶಿರಸು ಅಂತ ಬರ್ತದೆ. ಈ ರೀತಿ 5 ಭಗವದ್ ರೂಪಗಳು ಏನಪ್ಪಾ ಒಂದು ವಸ್ತುವಿನಲ್ಲಿ ನನಗೆ ಗೊತ್ತಾಗ್ತವ. ಅದು ತಿಳ್ಕೊಂಡವನೇ ಅದ ಜ್ಞಾನಕ್ಕೆ ಹಾದಿ ಆಗ್ತಾನ. ಪರಬ್ರಹ್ಮನಾಮಕ ಪರಮಾತ್ಮ ಬ್ರಹ್ಮನಲ್ಲಿ ಪರಬ್ರಹ್ಮನಾಗಿ ಈ ರೂಪದಲ್ಲಿ ಬರ್ತಾನ. ಕುರು ರೂಪದಿಂದ ಕು ಅಂದ್ರೆ ಅದು ಮತ್ತೆ ರ ಬಂತ, ಯಾವ್ದು ಕ ಬಂತಲ್ಲೇ, ರ 2 ಅಕ್ಷರ ರ ಬಂತಲ್ಲೇ. ಇದು 12 ಭಗವತ್ ರೂಪಗಳಿಂದ ನನ್ನ ಪಾದದಲ್ಲಿದ್ದು ಭಗವಂತ ರೂಪ ನಡೆಸ್ತಾ ಇದ್ದಾನೆ ಅಂತ ತಗೋಬೇಕು ನನ್ಗೆ. ಅದು ಅಂಕ್ಯನಾಮ ಮಹಮತ ಗೊತ್ತಿ ಅಂದ್ರೆ 21 ರೂಪದಿಂದ ಕಾಲಲ್ಲಿ ನಿಂತ್ಕೊಂಡು ಭಗವಂತೆ ನನ್ನ ಹೊತ್ಕೊಂಡು ಅಡ್ಡಾಡ್ತಾನ ಅಂತ ಬರ್ತಾರೆ. ಅಲ್ಲೇ ನಾನು ಮನುಷ್ಯನಾಗಿದ್ದಂದ್ರೆ ಕುದುರೆ ಆಗ್ತಾನ, ವೈಶಾನರ ಆಗ್ತಾನ. ಅಲ್ಲೇ 5 ಭಗವದ್ ರೂಪಗಳು ಬೇರೆ ಬೇರೆ ಬರ್ತಕ್ಕ ಹೊತ್ಕೊಂಡು ಹೋಗ್ಲಿಕ್ಕಲ್ಲೇ. ಆ ರೀತಿ ಯಾರು ಉಪಾಸನೆ ಹಚ್ಕೊಂಡು ಹೋಗ್ತಾರ ಅವ್ರಿಗೆ ಪರಮಾತ್ಮ ಬಹಳ ಸಮೀಪದಿಂದ ದರ್ಶನ ಕೊಡ್ತಾನ. ಅದು ನಮ್ಮ ಸಾಧಕರಲ್ಲಿ ಬರಬೇಕು. ಇದು ಒಂದು ದಿನಕ್ಕೆ ಬರಂಗಿಲ್ಲ, ಅನಂತ ಸಾಧನ ಆಗ್ಬೇಕು. ಪ್ರತಿದಿನ ನಾನೇನೋ ಒಂದನೇ ಹೇಳ್ತೀನಿ, ಮತ್ತೆ ನಾಳೆ ಹೇಳಂಗಿಲ್ಲ. ಇದ್ರ ಹಿಂದೆ ಈಗ ಹೇಳ್ದಿನಂತಲ್ಲ ಹೇಳಂಗಿಲ್ಲ. ಆದ್ರೆ ಅದು ಪರಮಾತ್ಮ ಹೇಳೋದು, ಅದನ್ನ ನಾನು ಮನನ ಮಾಡ್ಕೋಬೇಕು. ಪುನಃ 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 ಚಿಂತನೆ ಮಾಡ್ಕೊಂಡು ಹೋದೆ. ಕಾಲ್ನಲ್ಲಿ ನಾನು ನೋಡ್ಕೊಂಡೋದೆ, ಕೈನಲ್ಲಿ ನೋಡಿದೆ, ಕಣ್ಣು ನೋಡಿದೆ. ಯಾಕಿದು ಇಲ್ಲಿ ಬಂತು ನನಗ, ಹಿಂಗ್ಯಾಕೆ ಆಗ್ತದ, ಇಲ್ಲಿ ಇದು ರೂಪ ಯಾಕೆ ಬಂತು, ಇಲ್ಲಿ ಈ ರೂಪ ಹೆಂಗ್ ಬಂತು. ಅಲ್ಲಿ ನಾವು ಆಕಾಶದಲ್ಲಿ ನೋಡ್ತೇನೆ, ನಾನು ಒಳಗಡೆ ಬೈಲಲ್ಲಿ ಬೈಲದನ ಆ ಮೋಡದಲ್ಲಿ
ಒಂದು ಶ್ರೀನಿವಾಸ ಕಾಣ್ತಾನ, ಬೆಟ್ಟ ಕಾಣ್ತಾವ, ಗುಡ್ಡ ಕಾಣ್ತಾವ, ಅದ್ರೊಳಗೆ ಯಾರು ಹನುಮಂತ ದೇವ್ರು ಕಾಣ್ತಾನ, ಕೃಷ್ಣ ಕಾಣ್ತಾನ, ಯಾವ್ಯಾವ್ದು ಭಗವದ್ ರೂಪ ಆಕಾರ ನನ್ ಕಾಣ್ತಾ ಹೋಗ್ತದ. ಅಲ್ಲಿ ರೂಪ ಅದ, ಅಲ್ಲಿ ಒಳಗಿನ ರಸ ಅದ, ಅಲ್ಲೇ ನೀರು, ಅಲ್ಲಿ ಗಾಳಿ ಅದ, ಆಕಾಶದೊಳಗೆ ಬರ್ತಕ್ಕಂಥ ರೂಪ. ಈ ರೀತಿ ಒಂದೊಂದರಲ್ಲಿ ಆ ಅಕ್ಷರಾಭಿಮಾನಿ ದೇವತೆಗಳ ಒಳಗ ಅದು ಜಡದೊಳಗ ಚೇತನ ಆದಾಗ ಮಾತ್ರ ಸಾಧ್ಯ ಆಗ್ತದ. ಈ ಪಂಚಭೂತಗಳೆಲ್ಲವೂ ಜಡನೆ, ಆ ಜಡೊಳಗ ಚೇತನಾಮಕ ಹರಿ ಏನಪ್ಪ ಒಳಗಡೆ ಹೊಕ್ಕೋಬೇಕು. ಅದಕ್ಕೆ ಆ 4 ರೂಪದಿಂದ ಇರ್ತಕ್ಕಂಥ ರೂಪ ಏನಪ್ಪಾ ಅಂದ್ರ ವಿಶೇಷವಾಗಿರ್ತಕ್ಕಂಥದ್ದು. ಅದನ್ನ ನಾವು ಪ್ರತಿದಿನ ಉಪಾಸನೆ ಇಟ್ಕೊಂಡ ಮಾತ್ರ ಸಾಧ್ಯ ಆಗ್ತದ. ಪ್ರತಿಯೊಂದು ನೀವು ಒಂದು ಅಕ್ಕಿ ತಗೊಳ್ರಿ, ಅಕ್ಕಿ ಒಳಗೆ ಎಷ್ಟು ನಮೂನೆ ಒಳಗ ನಮಗ ಅಕ್ಕಿ ಅಂತ ಒಂದೇ ಬಂತು. ಯಾವ ಅಕ್ಕಿ? ಕುಚ್ಚಲಕ್ಕಿನ, ಸೋನಮಸೂರಿ ಅಕ್ಕಿನ, ಬಾಸ್ಮತಿ ಅಕ್ಕಿನ, ಏನಪ್ಪಾ ಇದು ಸೊಸೈಟಿ ಅಕ್ಕಿನ, ಹಿಂಗ ಅನಂತ ರೂಪದಿಂದ. ಅದ್ಯಾವುದು ನಮ್ಮ ಶಾವಕ್ಕಿ ಅಂತ ಬರ್ತದ, ಸಜ್ಜೆ ನವಣಕ್ಕಿ ಅಂತ ಬರ್ತದ ನಮಗಿಲ್ಲೇ. ಇನ್ನು ಬೇರೆ ಬೇರೆ ಕಡೆಗೆ ಬೇರೆ ಬೇರೆ ರೂಪದ ಅಕ್ಕಿಗಳು ಬರ್ತಾವ. ಅಕ್ಕಿ ಎಂಬುದು ಒಂದೇ ಶಬ್ದ, ಅಕ್ಕಿ ಒಳಗೆ ಆಗ್ತದಂತ ಭಗವದ್ ರೂಪಗಳು ಬೇರೆ ಬೇರೆ ಬರ್ತಾವ. ಅಲ್ಲೇ ಅದಕ್ಕೆ ತಕ್ಕಂತೆ ಭಗವದ್ ರೂಪ ವ್ಯಾಪಾರ ಆಗ್ತದ. ಅದು ಒಂದೊಂದು ವಿಭೂತಿ ರೂಪಗಳಂತ ಉಪಾಸನೆ ಮಾಡ್ಕೊಂಡಾಗ ಅಲ್ಲಿರ್ತಕ್ಕಂಥ ಜೀವಿ ಯಾರು? ಆ ಅಕ್ಕಿಯಲ್ಲಿರ್ತಕ್ಕಂಥ ಜೀವಿ, ಆ ಜೀವಿಯಲ್ಲಿರ್ತಕ್ಕ ಪರಮಾತ್ಮ ಧನ್ಯ ನನಗ ಅಂತ ಹೇಳ್ತಾ ಆಶೀರ್ವಾದ ಮಾಡ್ತಾನೆ. ಹಿಂಗ ಕ್ಷಣಕ್ಕೆ ಪುಣ್ಯವನ್ನ ಅಪಾರ ಮಾಡೋಕ್ ನಾವು. ಅದ್ ನಂದಲ್ಲ, ಪರಮಾತ್ಮ ಕೊಟ್ಟದ್ದ ತಗೋಬೇಕು ನಾನು. ಅಕ್ಕಿ ರೂಪದಲ್ಲಿ ಬಂದಿದ್ದಾನೆ, ನವಣಕ್ಕಿ ರೂಪದಲ್ಲಿ ಬಂದಿದ್ದಾನೆ, ದಾಳಿಂಬೆ ಹಣ್ಣಲ್ಲಿ ಬಂದಿದ್ದಾನೆ ಯಾವುದು ಪರಮಾತ್ಮ. ಸೇಬೆ ಆಕಾರದಲ್ಲಿ ಬಂದಿರ್ತಾನೆ ಪರಮಾತ್ಮ, ಅದ್ರೊಳಗೆ ಸೀತಾಫಲ ಬಂದಿರ್ತಾನೆ ಪರಮಾತ್ಮ. ಅಲ್ಲಿ ಬೀಜ, ಆ ಬೀಜಲ್ಲಿ ಒಂದೊಂದು ಜೀವ ಇರಲಿ ಒಂದು ಪರಮಾತ್ಮ, ಜೀವಾಕಾರ. ಜೀವ ಬೇರೆ, ಜೀವಾಕಾರ ಮೂರ್ತಿ ಬೇರೆ. ಹಿಂಗ ಒಂದೊಂದು ಭಗವದ್ ರೂಪಗಳ ಉಪಾಸನೆ ಮಾಡ್ಕೊಂಡು ಹೋದಾಗ ನನಗೇನಾಗ್ತದ, ಆ 51 ಅಕ್ಷರದೊಳಗಿರ್ತಕ್ಕಂಥ ಭಗವದ್ ರೂಪ ಏನಪ್ಪಾ 54 204 ಭಗವದ್ ರೂಪಗಳು ನನಗೆ ಧನ್ಯ ಅಂತ ಆಶೀರ್ವಾದ ಮಾಡ್ತಾರ. ಅವಾಗ ನನಗೆ ಒಳಗ್ ಹೋಗ್ಲಕ್ಕ 9 ಹಾದಿ ಸಿಕ್ತಾವ. ನವದ್ವಾರಪುರಿ ಅಂತ ಹೇಳಿದ್ವಲ್ಲ, ಒಳಗಡೆ ಹೋಗ್ಬೇಕಾರ ಆ ನವದ್ವಾರಪುರಿ ಒಳಗ್ ಹೋಗ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಒಂದು ನಾಗಾವಿಥಿ, ಒಂದು ಗಜವಿಥಿ, ಒಂದು ಐರಾವತ ವಿಥಿ, ಒಂದು ಅಪರವಿಥಿ, ಏನಪ್ಪಾ ಅಂದ್ರ ಗೋವಿಥಿ, ಚಾರುವಿಥಿ ಅಂತ ಬರ್ತದೆ, ಮೃಗವಿಥಿ, ವೈಶಾನರ ವಿಥಿ ಅಂತ. ಒಟ್ಟು 9 ವಿಧಿಗಳು ಹಾದಿಗಳು ನನಗೆ ಗೊತ್ತಾಗ್ತವ. ಅದ್ರೊಳಗೆ ನೀನು ಯಾವ ಹಾದಿಯೊಳಗೆ ಹೋಗ್ತೀಯ ಅಂದ್ರೆ ಸಾಧಕ ಎಷ್ಟು ಮೆಟ್ಟಲು ಹತ್ತಿದಾನೆ, ಯಾವ ರಾಶಿ ಒಳಗಿದ್ದಾನ ಯಾರೋ ಹೋಗ ಹಾದಿ ಯಾವುದದ, ಯಾವ ತತ್ವದೇವತೆ ಉಪಾಸನೆಗೆ ಬಂದಾನ, ಇದು ವಿಶೇಷವಾಗಿರ್ತಕ್ಕಂಥದ್ದು. ಕೇಶವನ ಭಗವದ್ ರೂಪ ಉಪಾಸನೆ ಮಾಡ್ಬೇಕಾದ್ರೆ ನಾವೇನ್ ಮಾಡಬೇಕು? ಅಶ್ವಿನಿ ಭರಣಿ ಕೃತಿಕ ಈ ನಾಗಾವಿತಿ ಈ ಹಾದಿ ಹಿಡಿದವರು ಕೇಶವನ ಉಪಾಸನ. ಕೇಶವ ನಾರಾಯಣ ರೂಪ ಭಗವದ್ ಉಪಾಸನೆ. ಕೇಶವ ನಾರಾಯಣ ರೂಪ ಉಪಾಸನೆ ಮಾಡ್ಕೊಂಡು ಹೋದ್ರೆ ಆ ನಾಗಾವಿತಿಯಿಂದ ಹೋಗ್ತಕ್ಕಂಥ ಯಾರು ಮೇಷರಾಶಿಯಲ್ಲಿ ಇರ್ತಾರ ಅವ್ರಿಗೆ ಅದು ನನಗೆ ಮುಂದೆ ಹಾದಿ ತೋರಿಸಿಕೊಡ್ತಾನೆ ಪರಮಾತ್ಮ ಅಂತ. 26 ಆವರ್ಕವಲ್ಲ, 26 ಆವರ್ಕಕ್ಕೆ ವಿಶೇಷವಾಗಿ ತೋರಿಸ್ಕಂತು. ಇನ್ನು ವೃಷಭಾಗ ಮಾಧವ ಗೋವಿಂದ ಅಂತ ಬರ್ತದೆ. ಮಾಧವ ಮತ್ತು ಗೋವಿಂದ ಅಂತ 2 ಭಗವದ್ ರೂಪ. ಇದು ಗಜವಿಥಿ ಬರ್ತದ, ರೋಹಿಣಿ ಮೃಗಧರ ಆರಿದ್ರ ನಕ್ಷತ್ರ. ಹಿಂಗ ಇದು ಏನಪ್ಪ ಒಳಗೆ ಹೋಗ್ತಕ್ಕಂಥ ಯೋಗಗಳು ವಿಧಿಗಳು 9 ವಿಧಿಗಳು ಬರ್ತಾವ ನನಗೆ. ಈ ಯಾವ್ದು ಈ ಸಂಪೂರ್ಣವಾಗಿ ನಾನು 51 ಅಕ್ಷರಗಳು ತಿಳ್ಕೊಂಡೆ ಅಂದ್ರ ಅಜಾಯನಮ, ಆನಂದಾಯನಮ, ಇಂದ್ರಾಯನಮ, ಈಶಾಯನಮ, ಉಗ್ರಾಯನಮ, ಊರ್ಜಾಯನಮ, ಋತಂಬರಾಯನಮ, ರುಹಾಯನಮ, ರಾನಾಯನಮ, ಈಶಾನಾಯನಮ, ಏಕಾತ್ಮನಯನಮ, ಐರಸಾಯನಮ, ಓಜಾಯನಮ, ಔರ್ಸಾಯನಮ, ಅನಂತಾಯನಮ, ಅಂತಾಯನಮ, ಅರ್ಧಗರ್ಭಾಯನಮ, ಕಪಿಲಾಯನಮ, ಕಪತೇನಮ, ಗರುಡಾಯನಮ, ಘರ್ಮಾಯನಮ, ಆಯುರಂಗಾಯನಮ, ಚಾರ್ವಾಂಗಾಯನಮ, ಚಂದ್ರ ತಪತೇನಮ, ಧಮಾಯನಮ, ಧರ್ಮಾಯನಮ, ನಮ್ಯಾಯನಮ, ಪರಾಯನಮ, ಫಲೇನಮ, ಬಲೇನಮ, ಭಗಾಯನಮ, ಮನವೇನಮ,
ಯಜ್ಞಾಯ ನಮಃ ರಮಾಯ ನಮಃ ಲಕ್ಷ್ಮೀಪತೇ ನಮಃ ವರಾಯ ನಮಃ ಶಾಂತಾಯ ನಮಃ ಷಡ್ಗುಣಾಯ ನಮಃ ಸಾರಾಯ ನಮಃ ಹಂಸಾಯ ನಮಃ ಲಾಳಕಾಯ ನಮಃ ಲಕ್ಷ್ಮೀ ನರಸಿಂಹಾಯ ನಮಃ ಅಂತ 51 ಈ ರೂಪಗಳನ್ನ ನಾನು ಹೇಳಿದ ರೂಪದಲ್ಲಿ ಏನಪ್ಪಾ ಅಂದ್ರೆ ಅದು ತಗೊಂಡ್ರೆ ಇನ್ನೂ ತಿಂಗಳಾಗ್ತದೆ ಮೇಲೆ. ಯಾವ ಅಕ್ಷರಗಳಲ್ಲಿ ಈ 4 ರೂಪದಿಂದ ನಾನು ಉಪಾಸನೆ ಮಾಡ್ಕೊಂಡ್ರೆ ಇದ್ದರೆ ಈ ರೀತಿ ನಾನು 1-2 ಸೂಕ್ಷ್ಮ ಕೊಟ್ಟದ್ದನ್ನ ನೀವು ಆ ರೀತಿ ಉಪಾಸನೆ ಮಾಡ್ಕೊಂಡು ಹೋದಾಗ ನಿಮಗೆ ಮುಂದೆ ಹೋಗ್ಲಿಕ್ಕೆ ಗೊತ್ತಾಗ್ತದೆ. ಯಾಕಂದ್ರ ಈ 51 ಅಕ್ಷರ ಇಟ್ಕೊಂಡು ಅದರಲ್ಲಿ ವಿಧಿಗಳನ್ನ ನಾ ತಗೊಂಡು ಹೋಗ ಹಾದಿ, ನಾನು ಒಳಗೆ ಹೋಗ್ಲಿಕ್ಕೆ ಹಾದಿ 9 ದ್ವಾರಗಳು ಬರ್ತವೆ. 9ರಲ್ಲಿ ಯಾವ ರೂಪದಿಂದ ನಾನು ಒಳಗಡೆ ಹೋಗ್ಬೇಕು, ಯಾವ ರೂಪದಿಂದ ನಾನು ಒಳಗಡೆ ಹೋದ್ರೆ ನನಗೇನಪ್ಪಾ ಅಂದ್ರೆ ಮುಂದೆ ಭಗವದ್ ರೂಪ 27 ನಕ್ಷತ್ರಗಳ ಪುಂಜ ನನಗೆ ಸಿಗ್ತದ. ಅಲ್ಲಿ ಸಪ್ತ ಋಷಿ ಮಂಡಲ ನನಗೆ ಹೆಂಗ್ ಗೊತ್ತಾಗ್ತದ. ಅಲ್ಲಿಂದ ನನಗೆ ಮುಂದೆ ಏನಪ್ಪಾ ಅಂದ್ರೆ 24 ತತ್ವದೇವತೆಗಳ ಉಪಾಸನೆ ಬರ್ತದ. ಅಲ್ಲಿವರೆಗೂ ತತ್ವೋಪಾಸನೆ ಬರಂಗಿಲ್ಲ. ತತ್ವದೇವತೆ 24 ತತ್ವದೇವತೆಗಳ ಬರಂಗಿಲ್ಲ. ಅಲ್ಲೇ ಅಹಂಕಾರ ತತ್ವ, ಮಹಾತತ್ವ, ಅವ್ಯಕ್ತತ್ವ ಅಂತ ಒಂದು ಅಹಂಕಾರಿಕ ತತ್ವದೇವತೆಗಳು ಬಂದ ನಂತರ ಮುಂದ ಅವರು ಬರ್ತಾರೆ. ಅಹಂಕಾರ ತತ್ವದೇವತೆಗಳು 3 ಒಂದಿ ಯಾರು ವೈಕಾರಿಕ ತೇಜಸ್ ತಾಮಸ ಅಂತ 3 ರುದ್ರೂಪ, 21 ಈ ತತ್ವದ ರೂಪ, 24 ತತ್ವದೇವತೆಗಳು ಅಹಂಕಾರಿಕ ತತ್ವದೇವತೆಗಳು ಗೊತ್ತಾಗ್ತದೆ. ಅಲ್ಲಿವರೆಗೂ ನಾವು ಏನ್ ಮಾಡ್ಬೇಕಂದ್ರ ಈ 4 ಭಗವದ್ ರೂಪಗಳಿಂದ ಅವ್ರು ಎಲ್ಲೆಲ್ಲಿ ಇದ್ದಾರ ಅಂತ ನಾನು ಆವಾಗಲೇ ನಿಮಗೆ ಒಂದು ಬುಕ್ ಕೊಟ್ಟಿದ್ದೀನಿ. ಅದ್ರಲ್ಲಿ ನೋಡ್ಕೊಂಡ್ರೆ ಇಲ್ಲಿ ಇವ್ರು ಇರ್ತಾರೆ, ಇಂಥ ಭಗವದ್ ರೂಪ ಬರ್ತದೆ ಅಂತ ಉಪಾಸನೆಗೆ ಅನುಕೂಲ ಆಗ್ಕೊಡ್ತದೆ. ಈ ರೀತಿ ಅನುಕೂಲ ಮಾಡ್ಕೊಂಡು ಹೋದಾಗ ನಿಮಗೆ 26 ಭಗವದ್ ರೂಪಗಳ ಉಪಾಸನೆ, 26 ಏನಪ್ಪಾ ಅಂದ್ರ ಯಾವುದು ಆವರ್ಕ, ಜೀವರ ಆವರ್ಕ ಉಪಾಸನೆಗೆ ನಿಮ್ಗೆ ಅನುಕೂಲ ಆಗ್ತದೆ. ಅಲ್ಲಿಂದ ಬಿಟ್ಟು ಹೋಗ್ಲಿಕ್ಕೆ ಬರ್ತದೆ. ನಾವ್ ಇನ್ನೂ ಏನಪ್ಪಾ ಅಂದ್ರ ಮೇಲಿನ ರೂಪದಲ್ಲಿ ಇದ್ದೇವೆ ಹೊರತು ಒಳಗಡೆ ಹೋಗ್ಲಕ್ ಆಗಿಲ್ಲ. ಯಾಕಂದ್ರೆ ಚರ್ಮದ ಬೈಕೇನು ನನಗೆ ಪೂರ ಗೊತ್ತಿಲ್ಲ ಅಂದ್ಮೇಲೆ ಚರ್ಮದ ಒಳಗ್ ಹೋಗ್ತಕ್ಕಂಥ ರೂಪ ಯಾವುದು? ಚರ್ಮದ ಒಳಗ್ ಹೋದಾಗ ಮಾಂಸ ಬರ್ತದ. ಆ ಮಾಂಸದ ಒಳಗ್ ಹೋದಾಗ ಯಾವ ಭಗವದ್ ರೂಪ ಬರ್ತಾವ? ಅಲ್ಲಿ ಒಳಗ್ ಅಲ್ಲಿ ಅಮ್ಮ ಇದ್ದಾಳ, ಅದ್ ಕಲ ಆ ರೂಪ ಯಾವ್ದು ಬರ್ತದ ಅಂತೇಳಿ ಹಚ್ಕೊಂಡ್ರೆ ಮಾತ್ರ ಗೊತ್ತಾಗ್ತದಪ್ಪ. ಇದು ನಾವೇನಪ್ಪ ಅಂದ್ರೆ ಆ ಪರಮಾತ್ಮನ ಮಹಿಮೆ ಕೊಂಡಾಡ್ಲಕ್ ವಿಶೇಷ. 26 ಆವರ್ಕ ಹೋದಾಗ ಅವಾಗ ನಾನ್ ಯಾರು ಅಂತ ಗೊತ್ತಾಗ್ತದೆ, ನನ್ನ ಸ್ವರೂಪ ಏನಂತ ಗೊತ್ತಾಗ್ತದೆ, ನನ್ನ ಸಾಧನೆ ಏನಂತ ಗೊತ್ತಾಗ್ತದೆ, ನಾನು ಮುಂದೆ ಏನ್ ಮಾಡ್ಬೇಕಂತ. ಒಂದು ಕ್ಷಣ ಜಲಕ್ಕೂ ಮಿಂಚಿನಂದದಿ ಪೊಳೆವ ಅಂತ ಬರ್ತದೆ. ದಿವ್ಯ ಅಪರೋಕ್ಷ ಅಲ್ಲ, ಒಂದು ಕ್ಷಣ ಮಾತ್ರ ಪರಮಾತ್ಮ ರೂಪ ದರ್ಶನ ಆಗ್ತದೆ. ಒಂದು ಕ್ಷಣ ಭೂತ ರೂಪ ಆದ ತಕ್ಷಣ ಮೈ ಕೂದಲೆಲ್ಲ ಜಿಮ್ ಅಂತ. ಇದನ್ನೇ ಪುರಂದರಾಸರಾಗಿ ಮುಂಚೆ ಏನಪ್ಪಾ ಅಂದ್ರ ಆ ಬಾಲಕಿಗ ಏನೋ ಒಂದು ಛಲ, ಒಂದು ಮಿಂಚು ಕೊಟ್ಟು ಪರಮಾತ್ಮ ದರ್ಶನ ಹೆಂಗ್ ಕೊಟ್ಟ, ಸಾಧನೆಗೆ ಹೆಂಗ್ ಹಚ್ಕೊಂಡ ದಾಸಿ ಮಗನಿಗೆ, ಅದರಂತೆ ನಮಗೂ ಮಿಂಚಿನಂತೆ ಒಂದು ಕ್ಷಣ ದರ್ಶನವನ್ನು ಕೊಟ್ಟು ನಮಗೇನಪ್ಪಾ ಅಂದ್ರೆ ಆ ಜ್ಞಾನ ಆಳವನ್ನು ತಗೊಂಡು ಹೋಗ್ತಾರೆ. ಅವಾಗ ಜ್ಞಾನ ಆಳಕ್ಕೆ ನಾನು ಹೋದಾಗ ಏನಾಗ್ತದ, ನನ್ಗೆ ಅಹಂಕಾರ ಮಮಕಾರಗಳು ಇರೋದಿಲ್ಲ, ಇಂದ್ರಿಯಗಳ ಮಮಕಾರ ಇರೋದಿಲ್ಲ. ಅದ್ ಹೇಳ್ತಾರೆ, ಮಗ ಮಾಡದೆ ಪ್ರಾಣಾತ್ಮ ಇಂದ್ರಿಯ ಭಗವದ್ ಅಧೀನವೆಂದು ಅಡಿಗಡಿಗೆ ಪಡೆದ್ರೆ ಈ ಕಾರ್ಯ ಪರಮಾತ್ಮ ಮಾಡ್ತಾನೆ. ಮಗನ, ಹೆಂಡತಿಯ, ಇಂದ್ರಿಯಗಳ, ಪ್ರಾಣದ್ದು ಎಲ್ಲದರ ಮೇಲಿನ ಮೋಹ ಹೋಗಿ ನಮಗ ಏನ್ ಬರ್ತದ ಅಂದ್ರೆ ಪ್ರೀತಿ ಹುಟ್ಟುತ್ತದೆ. ಅಲ್ಲಿ ಭಗವಂತ ಇದ್ದಾನ, ಆ ಕ್ರಿಯೆ ಮಾಡ್ತಾ ಇದ್ದಾನೆ. ಇವತ್ತು ಯಾರಾದ್ರು ನಾನು ಬೈದ್ರು ಅಂದ್ರೆ, ಓ ಸ್ವಾಮಿ ಅಲ್ಲಿ ಕೂತ್ಕೊಂಡು ನಾನು ಬೈತಾ ಇದ್ದಾನೆ, ಆಯ್ತು ಬಿಡು. ಈ ರೀತಿ ನಂದೇ ಅಂತ ಹೇಳ್ತಾ ಇಲ್ಲ. ನನ್ನ ಅಂದ್ರೆ ನಾವೆಲ್ಲರಿಗೂ ಅವ್ರವ್ರ ವೈಯಕ್ತಿಕವಾಗಿ ನಮ್ಮ ಯಾಕಂದ್ರೆ ಇವತ್ತು ನನ್ನ ಒಂದು ಗುಣ ಸ್ವಭಾವ ಬೇರೆ, ನಿಮ್ಮೆಲ್ಲರ ಗುಣ ಸ್ವಭಾವ ಬೇರೆ. ನಿಮ್ಮ ಗುಣ ಕರ್ಮಾನುಸಾರ ಪರಮಾತ್ಮ ಆ ಕ್ರಿಯೆಯನ್ನು ಮಾಡಿಸ್ತಾ ಇದೆ. ನಮ್ಮ ಜ್ಞಾನ ನಮ್ಮಲ್ಲಿ ಮೊದ್ಲು ಹುಟ್ಕೋಬೇಕು. ಬರೀ ದಾಸರು ಹೇಳ್ತಾರೆ ನಂದಂತ ತಮ್ದು ಹೇಳ್ಕೊತಾರ, ನಂದ್ ಹೆಂಗ ಅಂತ ಭಾವನೆ ನಿಮ್ಗೆ ಬರಬಾರ್ದು. ಇಲ್ಲ, ನಾನು ನಂದು ಅನ್ನೋದು ಏನಪ್ಪಾ ಅಂದ್ರೆ ಆ ನಾನು ಅಂಬೋದು ಏನಪ್ಪಾ ಅಂದ್ರೆ ಪರಮಾತ್ಮ ರೂಪ. ನಂದು ಅನ್ನೋದು ನನಗೆ ಇರ್ಲಕ್ಕೊಂದು ಏನಪ್ಪಾ ಒಂದು ಮನೆ ಕೊಟ್ಟಿದೆ ಪರಮಾತ್ಮ, ಇದು ನಂದು ಅಂತ. ಆ ಮನೆಗೆ ನಾವ್ ಹೆಂಗ್ ಹೋಗ್ತೇವೋ ಅದ್ರಂಗೆ ಈ ದೇಹಕ್ಕೆ ಬರ್ತೀವಿ ನಾವು. ಈ ದೇಹ ಬಿಟ್ಟು ಮತ್ತೆ ಹೋಗ್ತೀವಿ, ಈ ಮನೆ ಬಿಟ್ಟು ಹೆಂಗ್ ಹೋಗ್ತೀವಿ ಹಂಗ ಆ ರೂಪ ಇರಲ್ವರೆಗೂ ನನಗಾಗಿ ಕೊಟ್ಟಂತ ಮನೆಯನ್ನ ಹೆಂಗ ಸ್ವಚ್ಛ ಮಾಡ್ಕೋಬೇಕು, ದಿನ ಕಸ ಬೆಳೆದಿರ್ಬೇಕು. ಹಂಗ ಇಲ್ಲಿ ಇರ್ತಕ್ಕಂಥ ಭಗವದ್ ರೂಪಗಳ ಉಪಾಸನೆ ಅವ್ರ ಸಖ್ಯ ಬೆಳೆದಬೇಕು. ಇದಕ್ಕೆ ಪುಣ್ಯ ಸಂಬಂಧ ಕೆಡದಿರ್ಲಿ ಅಂತ. ಪುಣ್ಯ ಸಂಬಂಧ
ಕೇಳಿದ್ರೆ ಗೋಪಾಲರಾಯರು ರಘುಪತಿ ಬಿಟ್ಟರೆ ಹೇಳ್ತಾರೆ, ನಿಮ್ಮ ಪುಣ್ಯದ ಪುತ್ರ ಗೋಪಾಲರಾಯರು ಎಮ್ಮ ರಕ್ಷಕರಾಗಲಿ, ಎಮ್ಮ ಪುಣ್ಯ ಸಂಬಂಧ ಕೆಡದಿರ್ಲಿ ಅಂತ. ದೇವತೆಗಳ ಪುಣ್ಯ ಸಂಬಂಧ ಎಷ್ಟೇ ಕಠೋರ ಕಷ್ಟ ಬಂದ್ರ ಸಹಿತ ಕೆಡಿಸ್ಕೋಬಾರ್ದು. ನನಗ ಸಾಕಷ್ಟು ಹಿಂಸೆ ಆಗ್ಬೋದು, ನೋವಾಗ್ಬೋದು, ಆದ್ರ ಅವರು ಪರಮಾತ್ಮ ಅವರಲ್ಲಿ ನಿಂತು ನನ್ನನ್ನ ದೃಢತ್ವವನ್ನು ಮಾಡ್ಲಿಕ್ಕೆ ಕೊಟ್ಟಿದ್ದಾನ ಅಂತ ತಿಳ್ಕೊಂಡು ಅವ್ರು ಏನ್ ಹೇಳ್ತಾರೋ ಅದ್ರಂತ ನಾನು ನಡ್ಕೊಂಡು ಹೋಗೋ ಕಾರ್ಯ ಮಾಡ್ಕೋಬೇಕು. ಅವಾಗೇನ ಪರಮಾತ್ಮ ನಮ್ಗ ಸಂತೋಷ ಪಡ್ತಾನ. ಹಲವು ಬಗೆಯಿಂದ, ಹಲವು ರೂಪದಿಂದ, ಹಲವು ಗುಣಗಳಿಂದ, ಹಲವು ಕರ್ಮಗಳಿಂದ ನನ್ನನ್ನ ಪರೀಕ್ಷೆ ಮಾಡ್ತಾ ಅದ್ರೊಳಗೆ ನನ್ನನ್ನ ತೇರ್ಗಡೆ ಮಾಡ್ತಾನ ಪರಮಾತ್ಮ. ಇದು ಅಜಾದಿ ರೂಪಗಳ ಉಪಾಸನೆ ಮೇಲೆ 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 ಇದು ನಮ್ಮಲ್ಲಿ ಪರಿಪೂರ್ಣವಾಗಿ ಬಂತು ಅಂದ್ರೆ ನನಗೆ ಮುಂದಿನ ಹಾದಿ ಬಹಳ ಸುಲಭ. ಇದಕ್ಕೆ ಈ ರೀತಿ ತಿಳ್ಕೊಂಡು ಹೋದಾಗ ಸಾಪರೋಕ್ಷಗಳು ಅಂತ ಆಗ್ತದೆ. ನಾವು ಅಪರೋಕ್ಷಗಳಾಗಬೇಕು. ನನ್ನ ಗುರಿ ಯಾವುದಂತ ಗೊತ್ತಾಗಬೇಕು. ನಾನು ಯಾವ ಮನೆ ಕುತ್ಕೊಂಡಿನಂತ ಗೊತ್ತಾಗಬೇಕು. ನಾನು ಮುಂದೆ ಎಲ್ಲಿ ಹೋಗ್ಬೇಕಂತ ಗೊತ್ತಾಗಬೇಕು. ಏನ್ ಬೇಕು ಅಂತ ಈಗ ಒಂದು ಹೋಟ್ಲಕ್ ಹೋಗ್ತೀವಿ ನಾವು ಕುತ್ಕೊಂಡ, ಏನ್ ಬೇಕು ಅಂತ ಮಾಣಿ ಕೇಳ್ತಾನ. ಅಲ್ಲಿ ಏನದ ಅಂತ ನಮ್ಗೇನ್ ಗೊತ್ತು? ಏನದಪ್ಪ ಅಂತ ಕೇಳ್ಬೇಕಲ್ಲ ನಾವು. ದೊಡ್ಡ ಹೋಟ್ಲದಲ್ಲಿ ಮೆನ ಮುಂದಿಟ್ಟಿರ್ತಾರ, ಅವ್ರ ಏನ್ ಮಾತಾಡಂಗಿಲ್ಲ, ಮೆನ ನೋಡ ಟಿಕ್ ಹಾಕಿ ಕೊಡ್ಬೇಕಷ್ಟೇ. ಇಲ್ಲ ನಾವೇನಪ್ಪ ಅಂದ್ರೆ ಹೇಳಪ್ಪ ಏನದ ಅಂತ ಅವ್ನು ಇಷ್ಟದಲ್ಲಿ ಇಷ್ಟ ಹೇಳ್ತಾನ. ಅವ್ ಬಡ 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 ಹೇಳ್ತಾನ. ನಮ್ಗೆ ಆವತ್ತು ಬಡ ಬಡ ಹೇಳಿದ್ದನ್ನ ಕೇಳೋ ತಾಳ್ಮೆ ನಮ್ಮಲ್ಲಿ ಇರ್ಬೇಕಲ್ಲ. ಕಡೆಗೆ ಏನೋ ಒಂದ್ ಇಡ್ಲಿ ವಡ ಕೊಡ್ಬಿಡೋ ಸಾಕು ಮನೆ ಅಂತ ಹೇಳ್ಬಿಡ್ತೀವಿ. ಅದೇನಪ್ಪಾ ಅಂದ್ರೆ ಕಾಮನ್ ಆಗ್ತದೆ. ಅಂದ್ರೆ ಇನ್ನೊಂದ್ ಜನ್ಮ ಕೂಡ ನಾನು ಮಾಡ್ತೀನಿ ಅಂತ ಅನ್ನಂಗ ಆಗ್ತದೆ ಹೊರತು ಬೇರೆ ಅಲ್ಲ. ನಾವು ತಾಳ್ಮೆ ಶ್ರದ್ಧೆ ಇಟ್ಟುಕೊಂಡು ತತ್ವದೇವತೆ ಉಪಾಸನೆ ಮಾಡ್ತಾ ಅವರಿಂದ ಬರ್ತಕ್ಕಂಥ ಕಾರ್ಯ ನಾವು ಹರಿಗೆ ಸಮರ್ಪಣೆ ಮಾಡ್ತಕ್ಕಂಥ. ಎಲ್ಲಿವರೆಗೂ ನಮಗೆ ಈ ಜ್ಞಾನ ಬರೋದಿಲ್ಲ ಅಲ್ಲಿವರೆಗೂ ಇದು ಏನಪ್ಪಾ ಅಂದ್ರೆ ಸಿದ್ಧಿ ಆಗೋದಿಲ್ಲ ಅಂತ ಹೇಳ್ತಾ ಇವತ್ತಿನ ಈ 4 ಮಾತುಗಳನ್ನ ಅಸ್ಮತ್ ಭೀಮಮೂರ್ತಂತರ ಸೀತಾಪತಿ ಶ್ರೀ ಮೂಲ ರಾಮಚಂದ್ರ ಸಮರ್ಪಣೆ ಮಾಡಮ್ಮ. ಭಾರತೀಯ ರಮಣ ಮುಖ್ಯ ಪ್ರಾಣ ಶ್ರೀ ಕೃಷ್ಣ ಅರ್ಪಣ ವಸ್ತು. ಹರೇ ನಮ ಹರೇ ನಮ ಹರೇ ನಮ.